ನಗಾತಿರಟ ಅಯ್ಯೋ ನೋಡ್ರಿ ಒಂದ ಹೊರತಕ್ಕೆ ಮಂತ್ರಿ ಪದಿ ಹೆಂಗ್ ಓಡಿ ಹೋತ ಈ ಶೆಟ್ರ ಬಾಣ ಅಂತಂದ್ರ ರಾಮಬಾಣ ಅಂದ್ರ ಒಬ್ರ ಉಳ್ಸಿದ ಒಂದಂಗಾಗ್ತದೆ ಎಲ್ರಿ ಇಬ್ರು ಕುಡಿ ಹೋಗ್ರಿ ಹಾ ಹಿಂಗ ಹೇಳ್ರ ಮತ್ತ ಅಲ್ರಿ ಶೆಟ್ರ ಬಸವಣ್ಣಂತೂ ಹೊರಗ ಆಗಲ್ರಿ ಮತ್ ಇನ್ನು ಮಂತ್ರಿ ಪದಿ ಯಾರಿಗೆ ಅಂತ ಯಾರಿಗೆ ಮತ್ತಾರಿಗೆ ಆದ್ರ ಆಗ್ಬೇಕು ನನಗ ಗೊತ್ತಾಗೈತಿ ಈಗ ಹಾ ಅಲ್ರಿ ಶೆಟ್ರ ನಿಮಗ್ ಹೆಂಗಾಕತ್ರಿ ಏನ್ ಬಂದಿದ್ರಿ ನೀವ ಯಾಕ ನೀವೇನ್ ಬಂದಿದ್ದೀರಿ ಆದ್ರ ನಮಗ ಆಗ್ಬೇಕ್ರ ಹಂಗಾಕತ್ತ ನಮ್ಮಂತಲ್ಲಿ ಏನ್ ಕಡಿಮೆ ಅದ ಏನೇನಾಯ್ತು ವಿದ್ಯಾ ಬುದ್ಧಿ ಶಕ್ತಿ ಶಾಲಿ ಸಾಹಸ ಮಂತ್ರ ತಂತ್ರ ಎಲ್ಲ ಉಳ್ಕೊಂಡಿವ್ರಿ ನಾವ ರಾಜ್ಯ ನೀತಿಯನ್ನು ಬಲ್ಲವನಿಗೆ ಆ ಮಂತ್ರಿ ಪದವಿ ಸಿಗ್ತೈತೆ ಅದೇನ ನೀವು ಲಟಪಟ ಒದ್ದಾಡ್ದಂಗ ಮಾಡಿದೀರಲ್ಲ ಏ ಬಟ್ಟ ಆಗ ಒದ್ದಾಡತ್ತೀರಿ ಹಂಗ ಮಂತ್ರಿ ಪದವಿ ಅಂತಂದ್ರ ಗುಡಿಯಾಗ ಕುಂತ ಗಂಟಿ ಬಾರಿಸ್ದಂಗ ಆದ್ರ ನಿಮಗ ಆಗ್ಬೇಕು ಆದ್ರ ನಮಗ ಅಲ್ರಿ ನಾವೆಲ್ಲ ಓದ್ಕೊಂಡಿವ್ರಿ ಶೆಟ್ರ ಮತ್ತ ನಾವು ರಾಮಾಯಣ ಹನುಮಾಯನ ಭಾರತ ಮೇರು ಮದನ ಮಂಜರಿ ದಿವ್ಯ ಸುಂದರಿ ಇವನ್ನೆಲ್ಲಾ ಓದಿಕೊಂಡಿದೇವ್ರಿ ಎಲ್ಲ ಓದಿಕೊಂಡು ಎಲ್ಲ ಮುಗದದ ನಮ್ದ ಎಲ್ಲ ಮುಗದದ ನಿಮ್ದು ಇನ್ನು 4 ಮಂದಿ ಕೂಡಿ ನಿಮ್ದು ಹೊತ್ಕೊಂಡು ನೋಡ ಅವ್ರ ಹೌದು ಮತ್ತೆ ಆದ್ರ ಮಂತ್ರಿ ಪದವಿ ನಮಗ ಆಗ್ಬೇಕ ನಿಮಗೆ ಹೆಂಗ ಎತ್ತದ ಮೊದಲ ಬಸವಣ್ಣ ಬ್ರಾಹ್ಮಣ ಚಲೋ ಬ್ರಾಹ್ಮಣರ ಹಕ್ಕು ಬ್ರಾಹ್ಮಣರಿಗೆ ಸಲ್ಲತಕ್ಕದ್ದು ವೀರ ಶೈವರ ಹಕ್ಕು ವೀರ ಶೈವರಿಗೆ ಸಲ್ಲುತ್ತದೆ ಅಲ್ರಿ ಶೆಟ್ರ ಬ್ರಾಹ್ಮಣರ ಹಕ್ಕು ಬ್ರಾಹ್ಮಣರಿಗೆ ಸಲ್ಲತಕ್ಕದ್ದು ಎಲ್ಲೆಲ್ಲಲ್ರಿ ಎಲ್ಲ ಏ ಶಕ್ತಿ ಹಿಂದೊಂದು ಗಂಗನ ಪ್ರಕರಣದಾಗ ಉಳ್ಕೊಂಡಿದ್ಯಾ ಮತ್ತ ಏ ಶಕ್ತಿ ಶಬ್ದ ಪಟ್ಟರೆ ಏನಿದೆ ಮಕ್ಕಳ ಏತಕ್ಕಾಗಿ ಏನಂದ್ರೆ ಮಂತ್ರಿ ಪದದ ಸಲುವಾಗಿ ಮಂತ್ರಿ ಪದವಿ ಈಗಾಗಲೇ ಅದು ಬೇರೆಯವರ ಕೈವಶವಾಯಿತು ಅಂತ ನೀವೇಕೆ ಪಡೆದವರಿ ನಮ್ಮ ಗತಿ ಅದು ಗತಿ ಚಟ್ಟಪಟ್ಟರೆ ನಾನು ಹೇಳಿದಂತೆ ನೀವು ವರ್ತಿಸುತ್ತಾ ಬಂದಿದ್ದಾದರೆ ಮಂತ್ರಿ ಪದವಿ ಅಷ್ಟೇ ಏಕೆ ಸಕಲ ಕಲ್ಯಾಣ ರಾಜ್ಯವು ನಮ್ಮ ಕೈವಶವಾಗುವುದು ಹೇಳಿ ಮುಂದೆ ಮಾಡುವರೆ ಹೇಳಿ ಬಸವನು ರಾಜ್ಯ ತ್ಯಾಗ ಮಾಡಲು ಬಿಜ್ಜಲನೇ ಕಾರಣವೆಂದು ಅಪವಾದದ ಕಾಡ್ಗಿತ್ತನ್ನು ಬಸವನ ಭಕ್ತಾಗ್ನಿಗಳಾದ ಜಗದೇವ ಮಾತೃದೇವರ ಹೃದಯದಲ್ಲಿ ತುಂಬಿದ್ದೇನೆ. ಆದರೆ ಜನರು ನಮ್ಮ ವಿರುದ್ಧ ರೊಚ್ಚಿದ್ರೆ ಏನ್ ಮಾಡಬೇಕು? ಭಟ್ಟರೇ, ನೀವು ಇನ್ನೂ ನಿದ್ದೆಯಲ್ಲಿದ್ದಂತೆ ತೋರುತ್ತದೆ. ಈಗಾಗಲೇ ಬಸವನ ಮೇಲಿನ ಭಕ್ತಾಗ್ನಿಗಳು ಬಿಜ್ಜಲನೇ ಬಸವಣ್ಣನನ್ನು ಹೊರಗೆ ಹಾಕಿಸದನೆಂಬ ವಿಷ ಬೀಜವನ್ನು ಬಿತ್ತಿದ್ದೇನೆ. ಕಲ್ಪನಾ ಶಕ್ತಿ ಏಪ ನಿಮ್ಮದು. ಚಟ್ಟ ಬಟ್ಟರೆ ನೀವಿನ್ನು ನಿದ್ದೆ ಮಟ್ಟಿನಲ್ಲಿದ್ದಂತೆ ತೋರುತ್ತದೆ. ಈಗಾಗಲೇ ಹಳ್ಳೆಯ ಮಧುವರ್ಷನ ಕಳಬರಗಳು ನಿರ್ಜನ ಸ್ಮಶಾನದಲ್ಲಿ ತೂಗಾಡ ಹಚ್ಚಿವೆ. ನೋಡಲಿ ಎಂದು ನಮ್ಮ ಆಸೆಗಳೆಲ್ಲ ಕೈಗೂಡಿದವು. ಭಟ್ಟರೆ, ನೀವೀಗಲೇ ಅನುಭವ ಮಂಟಪಕ್ಕೆ ಹೋಗಿರಿ. ಅಲ್ಲಿ ಸೈನ್ಯ ಸಮೇತ ಶೂರ ಭಟರನ್ನು ಬಚ್ಚರಿಸಿದ್ದೇನೆ. ಅವರಿಗೆ ನನ್ನ ಆಜ್ಞೆಯನ್ನು ತಿಳಿಸಿ ಬಸವನ ಭಕ್ತ ಅಗ್ನಿಗಳ್ಯಾರು ಸಜೀವವಾಗಿ ಪಾರಾಗದಂತೆ ಎಲ್ಲರನ್ನೂ ಸಂಡರಿಸಿ ಚೆಲ್ಲಿರಿ. ಹೋಗಿ ಭಟ್ಟರೆ, ನೀವು ಹೊಲಿಗೇರಿಗೆ ಹೋಗಿ
ಅಲ್ಲಿ ಸ್ವಾಮಿಯಾಜಿಗೆ ಭೇಟಿಯಾಗಿ ನನ್ನ ಆಸ್ತಿಯನ್ನು ತಿಳಿಸಿ ಹೊಲಿಗೇರಿಯಲ್ಲಿ ಒಂದೇ ಒಂದು ಗುಡಿಸಲು ಉಳಿಯದಂತೆ ಎಲ್ಲ ಗುಡಿಸಲುಗಳಿಗೆ ಬೆಂಕಿ ಹತ್ತಿಸಬೇಡಿ. ಎಲ್ಲ ನಾಶ ಸರ್ವ ನಾಶವಾಗಬೇಕು. ಸರಿ ಸರಿ, ಈ ಕಾರ್ಯವನ್ನು ಮುಗಿಸಿಕೊಂಡು ಬಂದು ನಮ್ಮನ್ನು ಬಿಟ್ಟೆ ಹೋಗಿ 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 ಮೂರ್ತಾರೆ. ನಿಮಗೂ ಕಾದಿರುವುದಲ್ಲಿ ಬಸವನ ಕೈವಲ್ಯ. ಇನ್ನು ತಡಗಬಾರದೆ ರಾಜ್ಯಗಳನ್ನು ಪ್ರವೇಶಿಸಿ ಅಲ್ಲಿ ಬಿಜ್ಜಳನನ್ನು ನಾಶಗೈದು ಸರ್ವ ಅಧಿಕಾರವನ್ನು ವಶಪಡಿಸಿಕೊಳ್ಳುವೆನು. ಬೆಚ್ಚಳ ಕೊಟ್ಟ ಚಟ್ಟ ಚೇಕೆ ಸಕಲ ಕಲ್ಯಾಣ ರಾಜ್ಯದ ಪ್ರಜೆಗಳೆಲ್ಲರೂ ಈ ಮಂಚಣ್ಣನ ಗೊಂಬೆಗಳು. ನಾನೆಂದು ಸುಖಿ ಪರಮ ಸುಖಿ. ಬಾಂಧವರು, ಅಳಬೇಡಿರಿ. ಸತ್ಯಕ್ಕೆ ಸಾವಿಲ್ಲ, ತತ್ವಕ್ಕೆ ಮತಿ ಇಲ್ಲ. ಪ್ರಭುವಿನ ಆಜ್ಞೆಯನ್ನು ಮೀರಲಾರೆ, ಕಲ್ಯಾಣವನ್ನು ತಿರುಗಿ ಕಾಣಲಾರೆ. ಕಲ್ಯಾಣ ಮೆರೆಯಿತು, ಕಲ್ಯಾಣ ಬೆಳೆಯಿತು. ಕಲ್ಯಾಣವೆನಸಿದ ಕಲ್ಯಾಣ ಕಟುಕರ ಕೇರಿಯಾಗುವುದು, ಮಾಂಸ ಮಾರುವುದು. ಆಗುವುದೆಲ್ಲ ಶಿವನಿಚ್ಛೆ, ಶಿವನ ಸಂಕೇತ. ನಿಮ್ಮೆಲ್ಲರ ಕಲ್ಯಾಣಕ್ಕಾಗಿ ನಾನು ಬಂದೆ. ನನಗಾಗಿ ಚನ್ನಬಸವಣ್ಣ ಬಂದ, ನಮ್ಮೆಲ್ಲರಿಗಾಗಿ ಪ್ರಭು ದೇವರು ಬಂದರು. ಪ್ರಭು ದೇವರಿಗಾಗಿ ಸಮಸ್ತ ಶಿವಲೋಕವೇ ಬಂದು ಒಂದುಗೂಡಿತು. ಕೆಲ ದಿನ ಕಲ್ಯಾಣ ಪ್ರಣತಿಯಾಗಿತ್ತು. ನಾನು ತೈಲವಾಗಿದ್ದೆ, ಚನ್ನಬಸವಣ್ಣ ಬತ್ತಿಯಾಗಿದ್ದರು, ಪ್ರಭು ದೇವರು ಜ್ಯೋತಿಯಾಗಿದ್ದರು. ಪ್ರಣತಿ ಒಡೆಯಿತು, ತೈಲ ಚೆಲ್ಲಿತು, ಜೋಗಿ ಬಯಲಾದಿತು.